ಜಿಲ್ಲಾ ಉಸ್ತುವಾರಿ ಸಚಿವರೇ, ಈ ಗ್ರಾಮದ ಸಮಸ್ಯೆಗಳು ನಿಮ್ಮ ಗಮನಕ್ಕಿಲ್ಲವೇ? ಅನಕ್ಷರಸ್ಥ ಗ್ರಾಮಸ್ಥರನ್ನ ಯಾಮಾರಿಸುವುದು ಸುಲಭವಲ್ಲ ಸಚಿವರೇ. ಸಿಡಿದೆದ್ದ ಗ್ರಾಮಸ್ಥರಿಂದ ಸಚಿವರ ವಿರುದ್ಧ ಆಕ್ರೋಶ. ಧೂಳು ಮುಕ್ತ ಗ್ರಾಮ ನಿರ್ಮಾಣ ಯಾವಾಗ? ಕಲಘಟಗಿ ವಿಧಾನಸಭಾ ಕ್ಷೇತ್ರದಲ್ಲಿವೆ ಇಂತಹ ಹಲವಾರು ಸಮಸ್ಯೆಗಳು. ಅಭಿವೃದ್ಧಿಯ ಧ್ವನಿಯಾಗಿ ಸಂಚರಿಸಲಿದೆ ನಿಮ್ಮ ಪವರ್ ಸಿಟಿ ನ್ಯೂಸ್. ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಕಲಘಟಗಿ ಶಾಸಕರು ಆಗಿರ್ತಕ್ಕಂತಹ ಸಂತೋಷ್ ಲಾಡ್ ಅವರ ತವರ ಕ್ಷೇತ್ರದಲ್ಲಿ ಇವತ್ತು ನಾವಿದ್ದೀವಿ. ಆ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಮಿಸ್ರಿಕೋಟಿ ಗ್ರಾಮದಲ್ಲಿ ಇವತ್ತೊಂದು ಸಮಸ್ಯೆಗಾಗಿ ಜನರು ಇಡೀ ತಮ್ಮ ಗ್ರಾಮವನ್ನೇ ಇವತ್ತು ಮುಷ್ಕರಕ್ಕೆ ಈಡು ಮಾಡಿ ಇವತ್ತು ಬಂದು ರಸ್ತೆಗೆ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಇವತ್ತು ತಮ್ಮ ಮನೆಗಳಲ್ಲಿನ ಎಲ್ಲ ಕೆಲಸವನ್ನು ಬಿಟ್ಟು ಇವತ್ತು ರಸ್ತೆಗಾಗಿ ಹೋರಾಟ ನಡೆಸ್ತಕ್ಕಂಥ ಇವತ್ತು ಒಂದು ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ನಾವು ಇಲ್ಲಿರ್ತಕ್ಕಂಥ ಒಂದಷ್ಟು ಜನರನ್ನ ಮಾತಾಡಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಸರ್, ಯಾಕೆ ಈ ರೀತಿ ಒಂದು ಎಲ್ಲ ಕೆಲಸವನ್ನು ಬಿಟ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲವನ್ನು ಕಾರ್ಯಗಳನ್ನು ಬದಿಗೊತ್ತಿ ನಿಮ್ಮ ಊರನ್ನೇ ನೀವು ಮುಷ್ಕರಕ್ಕೆ ಮಾಡ್ಕೊಂಡು ಇವತ್ತು ಹೋರಾಟದ ಹಾದಿಗೆ ಬರ್ತಾ ಇದ್ದೀರಿ, ಏನಾಗಿದೆ ಸರ್? ನನಗೆ ಗೊತ್ತಿದ್ದಂಗೆ ಸುಮಾರು 25-30 ವರ್ಷದಿಂದ ಈ ರಸ್ತೆ ಯಾವಾಗಲೂ ಡಾಂಬರ್ ಆಗಿಲ್ಲ, ಕಾಂಕ್ರೀಟ್ ಆಗಿಲ್ಲ. ಈ ರಸ್ತೆ ಮುಂಜಾನೆ ಎದ್ದರಿಂದ ಸಾಯಂಕಾಲ ಸುಮಾರು ಸಾವಿರಾರು ಗಾಡಿ ಈ ರಸ್ತೆ ಮೂಲಕ ಹೋಗ್ತಾವೆ. ಸುಮಾರು ಒಂದು 15-20 ಹಳ್ಳಿ ಇದೇ ರಸ್ತೆ ಮೂಲಕನೇ ಹುಬ್ಬಳ್ಳಿಗೆ ಹೋಗ್ಬೇಕು. ಪ್ರತಿಯೊಬ್ಬರು ಕೆಲಸಕ್ಕಾಗಲಿ, ದುಡ್ಯಾಕಾಗಲಿ, ಏನೋ ಒಂದು ಸಾಮಾನು ತರೋಕ್ಕಾಗಲಿ, ಮಾರ್ಕೆಟಿಂಗ್ ಆಗಲಿ, ಪ್ರತಿಯೊಬ್ಬರು ಹುಬ್ಬಳ್ಳಿಗೆ ಹೋಗ್ಬೇಕು. ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ ಇದೇ ಒಂದು ರಸ್ತೆ ಉಪಯೋಗಿಸ್ಬೇಕು, ಬೇರೆ ಯಾವುದೂ ರಸ್ತೆ ಇಲ್ಲ. ಈ ರಸ್ತೆದಾಗ ಇಷ್ಟು ಧೂಳು ಹೇಳ್ತದಂದ್ರೆ ಇಲ್ಲಿ ಆಜು ಬಾಜು ಇದ್ದ ಜನಕ್ಕೆ ಎಷ್ಟೋ ಒಂದು ರೆಸ್ಪಿರೇಟರಿ ಸಂಬಂಧ, ಶ್ವಾಸಕೋಶ ಸಂಬಂಧ ಸಾಕಷ್ಟು ರೋಗಗಳು ಹುಟ್ಟ್ಯಾವು. ಸಣ್ಣ ಹುಡುಗರು ಸತಿಗೆ ಕೆಮ್ಮಕೊತಾನೆ ಇರ್ತಾವೆ ಮುಂಜಾನೆಯಿಂದ ಸಂಜೆ ಮಟ್ಟ. ಆ ತಂದೆ ತಾಯಿಗಳು ಇಲ್ಲಿ ಏನಲ್ಲ ಅನ್ಎಜುಕೇಟೆಡ್ ಅದಾರ ಅಂತ ಹೇಳಿ ಇಲ್ಲಿ ಶಾಸಕರು ಗೋಗಲ್ ಹಾಕೊಂಡು ಎಲ್ಲ ಕಡೆ ಶೋ ಹೊಡಿತಾರೆ. ತಮ್ಮ ಕ್ಷೇತ್ರ ಆಗಿದ್ದಂಥ ರಸ್ತೆ ಮಾಡೋಕ್ಕಾಗಲ್ದು. ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ಆ ಸಚಿವರು ಇಲ್ಲಿ ಜನರ ಕಡೆ ಬಂದು ತಕ್ಷಣ ಈ ರಸ್ತೆಯನ್ನು ಕಾಂಕ್ರೀಟ್ ಮಾಡ್ಬೇಕಂತೇಳಿ ಈ ಮಿಸ್ತ್ರಿಕೋಟಿ ಜನರ ಪರವಾಗಿ ನಾನು ಕೇಳ್ಕೊತಾ ಇದ್ದೇನೆ. ಈ ಮಿಸ್ತ್ರಿಕೋಟಿ ರಸ್ತೆ ಯಾವ ಮಟ್ಟಿಗೆ ಬಂದು ನಿಂತೈತೆ ಅಂದ್ರೆ ಇಲ್ಲಿ ರಸ್ತೆ ಈ ಶಾಸಕರ ಮನೆ ಆಗಿರುವಂತೆಲ್ಲ ಗಟ್ರ ಮುಂದೆ ರಸ್ತೆ, ಕಾಂಕ್ರೀಟ್ ರಸ್ತೆ ಪ್ರತಿಯೊಂದು ಇರ್ತಾವೆ. ಈ ಊರಾಗ ಜನ ಅಡ್ಡಾಡುವಂಥ ರಸ್ತೆನ ಧೂಳದಿಂದ ಐತಿ. ಇದು ಪ್ರತಿಯೊಬ್ಬರಿಗೂ ಈ ನೀವು ಮಾಧ್ಯಮದ ಮೂಲಕ ನಾವು ಏನು ಹೇಳಕ್ಕೆ ಇಷ್ಟಪಡ್ತೇವೆ ಅಂದ್ರೆ ಮಾಧ್ಯಮದವರು ಪ್ರತಿಯೊಬ್ಬರು ಕರ್ನಾಟಕದಾದ್ಯಂತ ಈ ಶಾಸಕರನ್ನು ಹಚ್ಚಿ ತೊಳಿಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇನೆ. ಕೇವಲ ರಸ್ತೆಗಾಗಿ ಮಾತ್ರ ನೀವು ಹೋರಾಟ ಮಾಡ್ತಿದ್ದೀರಾ ಅಥವಾ ಸಂಪೂರ್ಣ ಅಭಿವೃದ್ಧಿಗಾಗಿ ನೀವು ಹೋರಾಟ ಮಾಡ್ತಿದ್ದೀರಾ? ನೋಡ್ರಿ, ಈ ಮಿಸ್ರಿಕೋಟೆ ಒಳಗೆ ಸಂಪೂರ್ಣ ಅಭಿವೃದ್ಧಿ ಬೇಕು. ಒಂದು ಚಂದ ಗಟರ್ ಇಲ್ಲ, ಮೇನ್ ರೋಡ್ ಅಂತ ರಸ್ತೆ ಇಲ್ಲ. ಗಾಡಿ ಹೋದ್ರೆ ಬರೀ ಅಡ್ದಾಡಿದ್ರೆ ಚಪ್ಪಲ್ಗೆ ಧೂಳು ಹೇಳ್ತೈತಿ ಅಂತ ರೋಡ್ ಇಟ್ಟಾರ. ಸುಮಾರು ಸಾಕು 3-4 ಸಲ MLA ಶಾಸಕರಾಗ್ಯಾರ. ದೊಡ್ಡ ಮಾತು ಹೇಳಿ ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋದು ಆಯ್ತು. ಬರೀ ಸಣ್ಣದೊಂದು ಚಲೋ ಒಂದು ನಮ್ಮ ಕಲಗಡಿದಾದೆ ಅಂತಲ್ಲ. ನಮ್ಮ ಮಿಸ್ರಿಕೋಟೆ ಒಳಗೆ ಚಂದ ಸ್ಕೂಲ್ ಇಲ್ಲ, ಕಾಲೇಜ್ ಇಲ್ಲ, ಗೌರ್ಮೆಂಟ್ ಸ್ಕೂಲ್ ಇಲ್ಲ, ಕಾಲೇಜ್ ಇಲ್ಲ. ಚಂದಾಗಿ ಬೇಸಿಕ್ ಎಸೆನ್ಸಿಯಲ್ ಅಂತ ಹೇಳ್ತಾರೆ. ಏನು ಮೂಲಭೂತ ಸೌಕರ್ಯಗಳು ಅವೇ ಇಲ್ಲ. ಬರೀ ದೊಡ್ಡ ಕನಸು ಕಾಗಿ ಹರಿಸೋದು ಯಾರಿಗೆ ಬೇಕಾಗಿಲ್ಲ. ನಮಗೆ ಚಂದಾಗಿ ರಸ್ತೆ ಕೊಡ್ರಿ ಅಂತ ನಾವು ಕೇಳಾಕತ್ತೇವೆ. ಇದು ಇಲ್ಲಿರ್ತಕ್ಕಂತಹ ಜನರ ಒಂದು ಆಕ್ರೋಶದ ನುಡಿಗಳಾಗಿವೆ. ಇಲ್ಲಿರ್ತಕ್ಕಂಥ ಮತ್ತಷ್ಟು ರೈತರನ್ನು ನಾವು ಇಲ್ಲಿ ಮಾತಾಡಿಸ್ತಾನ ಪ್ರಯತ್ನ ಮಾಡ್ತಿದ್ದೇನೆ. ಸರ, ರಸ್ತೆ ಪೂರ್ತಿ ಹದಗೆಟ್ಟು ಹೋಗೈತ್ರಿ. 20 ವರ್ಷದಿಂದ ನಾವು ಇದ್ರಾಗ ಅಡ್ಡಾಡಕತ್ತೇವಿ. 2 ಸರಿ ಸಚಿವರಾದರು, ಶಾಸಕರಾದರು, ಏನು ಅವ್ರಿಗೆ ಇಲ್ಲಿ ಬರ್ಬೇಕು ಅನ್ನೋದಿಲ್ಲ. ಇಲೆಕ್ಷನ್ ಬಂದಾಗ ಮುಂದೆ ಬರ್ತಾರೆ, ಓಟ್ ಹಾಕ್ಸ್ಕೊಂತಾರೆ, ಹೋಗ್ತಾರೆ, ಹೊಳ್ಳಿ ಈ ಕಡೆ ಹೊಳ್ಳಿ ನೋಡೋಂಗಿಲ್ಲ. ಈ ರಸ್ತೆ ಆಗೋರಿಗೆ ನಾವು ಇಲ್ಲಿಂದ ಹೋರಾಟ ಕೈ ಬಿಡೋಂಗಿಲ್ಲ ಅಂತ ಹೇಳತ್ತೇವೆ ನೋಡ್ರಿ. ಈಗ ಇಲ್ಲಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಥವ್ರು ಯಾರು ಇರ್ತಾರೆ, ಅವ್ರು ಈ ವಿಷಯನ ಅವ್ರ ಗಮನಕ್ಕೆ ತಂದಿದ್ರ? ಗ್ರಾಮ ಪಂಚಾಯತಿಗೆ ತಂದ್ರೆ ಅವರು PWDಗೆ ಐತಿ, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವರು. ಮತ್ತು ಈಗ ನಾವು ಯಾರನ್ನ ಕೇಳ್ಬೇಕು ರೀ? ಸಚಿವರ ಇಲೆಕ್ಷನ್ಗೆ ಬಂದ ಓಟ್ ಹಾಕ್ಕೊಂಡು ಹೋಗಿ ಹೊಳ್ಳಿ ಮತ್ತು ಇಲೆಕ್ಷನ್ ಬಂದಾಗ ಬರ್ತಾರೆ ಅವರು. ಈಗ ನಿಮ್ಮ ಗ್ರಾಮಕ್ಕೆ ಏನಾಗಬೇಕಂತ ಬಯಸ್ತೀರಿ? ಈ ರಸ್ತೆ ಒಂದಲ್ರಿ, ಎಲ್ಲ ದೃಷ್ಟಿಯಿಂದನೂ ಶಾಲೆ ಕಾಲೇಜು ಎಲ್ಲನೂ ಆಗ್ಬೇಕು. ನಮ್ಮ ಗೌರ್ಮೆಂಟ್ದು ಎಲ್ಲ ಆಗ್ಬೇಕಂತ ಕೇಳ್ಕೊತೇವೆ. ನಾಡು ಕಚೇರಿ ಒಂದು ಇಲ್ಲರಿ, ಇಲ್ಲೇ ನಾಡು ಕಚೇರಿ ಕೊಡ್ಬೇಕಿಲ್ಲೇ. ಮತ್ತು ಏನೈತಿ ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸ್ಬೇಕಂದ್ರೆ ಇಲ್ಲೇ ಮಿಸ್ರಿಕೋಟೆಯಲ್ಲಿ ಹಲವಾರು ದಿವಸಗಳಿಂದ ಈ ರೋಡ್ ಕಾಂಕ್ರೀಟೀಕರಣ ಮಾಡೋದ್ರಿಂದ ಗ್ರಾಮ ಪಂಚಾಯಿತಿ ಮುಖಾಂತರನೂ ಹೋರಾಟ ಆಗಿದೆ ಸರ್. ಸಾಕಷ್ಟು ಬಾರಿ ಸಚಿವರಿಗೂ ಮನವಿ ಕೊಟ್ಟಿದೆ. ಮತ್ತು ಗ್ರಾಮ ಪಂಚಾಯಿತಿ ಈ ರೋಡ್ ಇದು ಒಂದೇ ರೋಡಲ್ಲ, ಮತ್ತು ಇಲ್ಲಿ ದೊಡ್ಡ ಊರು ಬೆಳೆಯೋದ್ರಿಂದ ಹಿಂದೆ ಕೊಪ್ಪ, ಗಂಜಿಗಟ್ಟಿ, ಜಿನ್ನೂರು ಸುತ್ತಮುತ್ತಲೂ ಒಂದು 20 ಹಳ್ಳಿಗಳದಾವೆ. ಎಲ್ಲರೂ ಇಲ್ಲೇ ಮಾರ್ಕೆಟ್ಗೆ ಬರ್ತಾರೆ. ಎಲ್ಲ ಬಸ್ಸು ಗಂಜಿಗಟ್ಟಿ, ಬಗಡಿಗೇರಿ, ನಾಗನೂರು ಇಲ್ಲಿಂದನೇ ಬಸ್ ಹೋಗ್ತಾವ್ರಿ. ಮತ್ತು ಇಂಥ ದೊಡ್ಡ ಬಸ್ ಹೋಗೋದು, ಇಂಥ ದೊಡ್ಡ ಗ್ರಾಮ, ದೊಡ್ಡ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ಮತ್ತು ದೊಡ್ಡದು ರಸ್ತೆ ನಮ್ಮ ಅಗಲೀಕರಣ ಇಲ್ಲ ಮತ್ತು ಸರಿಯಾದ ರಸ್ತೆ ಇಲ್ಲ. ಇದಕ್ಕಂಕರ ಏನ್ರಿ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಡಿಲಿವರಿ ಇಲ್ಲೇ ಆಗ್ತೈತಿ ಹೆಣ್ಮಕ್ಳದ್ದು. ಆ ಪರಿಸ್ಥಿತಿ ಇದು ನೀವು ನೋಡಿದ್ರಿ. ಈಗ ಬೇಕಾದ್ರೆ ನೋಡ್ಕೊಂತ ಹೋಗ್ರಿ, ಅಂಥ ತೆಗ್ಗು ಗುಂಡಿದಾವೆ. ಮತ್ತು ಮಿಸ್ರಿಕೋಟೆ ಇಂಥ ಗ್ರಾಮಸ್ಥ ದೊಡ್ಡದೆ ಅಂದ್ರೆ 3 ಬಾರಿ 4 ಬಾರಿ ನಮ್ಮ ಸಚಿವರು ಆಗಿ ಬಂದಾರ. ಈಗ ಸದ್ಯ ಇದ್ದ ಸಚಿವರು
ಶಾಸಕರು ಮೂರ್ನಾಲ್ಕು ಬಾರಿ ಆಗಿ ಬಂದರೂ ಸಹ ನಮ್ಮ ಮಿಸ್ರಿಕೋಟೆಗೆ ಒಂದು ಗೌರ್ಮೆಂಟ್ ಹೈಸ್ಕೂಲ್ ಇಲ್ಲ, ಗೌರ್ಮೆಂಟ್ ಕಾಲೇಜ್ಗಳಿಲ್ಲ. ಯಾವುದೇ ಮಿಸ್ರಿಕೋಟೆಗೆ ನೋಡ್ರಿ ಆ ಅಭಿವೃದ್ಧಿ ಕುಂದಿತ ಮಿಸ್ರಿಕೋಟೆ. ಇದು ಕೀಳಕಟ್ಟ ದೊಡ್ಡ ಕಡೆಕಟ್ಟ ಮಿಸ್ರಿಕೋಟೆ ಅಂತಂದ್ರೆ ಈ ಕಲಘಟಗಿ ತಾಲೂಕೊಳಗೆ ದೊಡ್ಡ ಊರು ಹೌದು, ದೊಡ್ಡ ಕೀಳ್ಮಟ್ಟದ ಮಿಸ್ರಿಕೋಟೆ ಅನ್ನೋದು ಹೌದು. ನೋಡ್ರಿ ಯಾವ ಶಾಸಕರು ಇಷ್ಟು ದಿವಸ ಆದರೂ ಯಾರೂ ಏನೂ ಮಾಡಿಲ್ಲ ಇಲ್ಲಿ. ಒಂದು ನೋಡ್ರಿ ಈ ಹೆಣ್ಮಕ್ಳ ಸ್ಕೂಲ್ ನೋಡಿರಿ, ಸಣ್ಣ ಸಣ್ಣ ಸ್ಕೂಲ್ ಅದಾವೆ, ಅದಕ್ಕೆ ಯಾವುದೇ ಒಂದು ಏನೋ ಒಂದು ಪರಿಹಾರ ಇಲ್ಲ. ತಮ್ಮದು ಏನೇನೋ ದೊಡ್ಡ ದೊಡ್ಡ ಕಾಲೇಜ್ ಕಟ್ಕೋತಾರೆ, ದೊಡ್ಡ ಇದು ಮಾಡ್ಕೋತಾರೆ, ದೊಡ್ಡ ಪ್ರೈವೇಟ್ ಸ್ಕೂಲ್ ಕಟ್ಕೊತಾರೆ. ಆದರೆ ಇಲ್ಲಿ ನಮ್ಮಂಥ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಆಡಕ್ಕೆ ಒಂದು ಮೈದಾನ ಇಲ್ಲರಿ. ಇಲ್ಲಿ ಭಾಳ ಕುಂಠಿತವಾಗೈತೆ ರೀ ನಮ್ಮ ಮಿಸ್ರಿಕೋಟೆ ಅಭಿವೃದ್ಧಿ. ಇಷ್ಟು 5-6 ಬಾರಿ ಶಾಸಕರಾದರು, 3 ಬಾರಿ ಮತ್ತು ಸಚಿವರಾದರು, ಜಿಲ್ಲಾ ಉಸ್ತುವಾರಿ ಆಗ್ಯಾರ. ದಯಮಾಡಿ ನಾವು ಈ ಮುಖಾಂತರ, ವೇದಿಕೆ ಮುಖಾಂತರ, ನಮ್ಮ ಈ ಗ್ರಾಮಸ್ಥರ ಮುಖಾಂತರ ಎಲ್ಲರೂ ಕೇಳ್ಕೊಬೇಕಂದ್ರೆ ನಮ್ಮ ಮಿಸ್ರಿಕೋಟೆಯನ್ನು ಸರಿಯಾಗಿ ಒಂದು ಕಣ್ಣು ತೆಗೆದು ನೋಡಿ ಈ ಮಿಸ್ರಿಕೋಟೆ ಗ್ರಾಮಕ್ಕೆ ಹೈಸ್ಕೂಲು, ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಹೈಸ್ಕೂಲು ಎಲ್ಲ ಬಡವರು ಅದಾರ, ಯಾರು ಶ್ರೀಮಂತರು ಇಲ್ಲ ಇಲ್ಲೇ. ದಯಮಾಡಿ ಇದನ್ನೊಂದು ಎಲ್ಲರಿಗೂ ಪ್ರೈವೇಟ್ ಸ್ಕೂಲ್ ಬಿಟ್ಟು ನಾವು ಒಳ್ಳೇದನ್ನು ಮಾಡಬೇಕು, ಈ ರೋಡ್ ಅಭಿವೃದ್ಧಿ ಮಾಡ್ಬೇಕಂತೇಳಿ ನಮ್ಮ ಸಚಿವರಿಗೆ ನಾವು ಕೇಳ್ಕೊತೀವಿ, ಮನವಿ ಮಾಡ್ಕೊತೀವಿ. ಈ ಗ್ರಾಮಸ್ಥರು ಕುಡಿದ್ರೆ ಅಲರ್ಜಿ ಸೇರಿಬಿಟ್ಟತ್ರಿ. ಎಲ್ಲ ದವಾಖಾನೆ ನೋಡ್ರಿ ಇಲ್ಲಿ ಅದ, ಇವನ್ನೆಲ್ಲ ತೊಗೊಂಡು ಬಂದಿದ್ದು ದವಾಖಾನೆ ಅದ. ಏನು ಈಗಾದ್ರೆ ಏನಂಕ ನಮ್ಮ ಈ ವಯಸ್ಸಾದವ್ರು ಹೆಂಗೆ ಬದುಕ್ಬೇಕ್ರಿ ಇದ್ರಾಗ? ಈ ಥರ ಆದ್ರೆ ರೋಡ್ ಹೊಳ್ಳೆ ನೋಡೋಕ್ತಾ ಇರಲಿಲ್ಲ. ಎಲೆಕ್ಷನಿಗೆ ಬಂದಾಗ ಅಷ್ಟು ಬರ್ತಾರೆ, ಹೊಳ್ಳೆ ಮಕ ತೋರ್ಸಂಗಿಲ್ಲ ಅವರು. ಮತ್ತು ರೋಡ್ನಾಗ ಇಲ್ಲಿ ಎಲೆಕ್ಷನಿಗೆ ಓಟ್ ಹಾಕಿಸ್ಕೊಂಡ್ಮೇಲೆ ನಾವು ಧೂಳ ಕೊಡು ಸಾಯಿಲಿ, ಅವರೆಲ್ಲ ಇಲ್ಲಿ ಬೆಚ್ಚಗೆ ಈ ನಮೂನಿ ಮಾಡಿದ್ರೆ ಹೆಂಗ್ರಿ ಇದು? ತಾಲೂಕಿನಾಗ ಮಿಶ್ರಿಕೋಟೆ ಗ್ರಾಮ ಅತಿ ದೊಡ್ಡ ಗ್ರಾಮ, ಹಳ್ಳಿದು. ಇಲ್ಲಿ ತಾಯಂದ್ರಿಗೆ ಏನಾಗ್ಲಿಕ್ಕತ್ತದ, ಏಜ್ ಆದವ್ರಿಗೆ ಈ ಧೂಳದಿಂತ್ರ ಡಸ್ಟ್ ಅಲರ್ಜಿ ಆಗ್ಲಿಕ್ಕತ್ತದ. ಆ್ಯಕ್ಚುಲಿ ಇದು ನಾವೀಗ ಸುಚಿರಾಯು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದೇವಿ. ಅವ್ರಿಗೆ ಡಸ್ಟ್ ಅಲರ್ಜಿ ಆಗ್ಲಿಕ್ಕತ್ತದ, ಅವ್ರಿಗೆ ಒಟ್ಟು ಕಂಟಿನ್ಯೂ ಮಾಸ್ಕ್ ಹಾಕೋಬೇಕು. ಈ ರೀತಿ ವ್ಯವಸ್ಥೆ ಅದ. ಇದಕ್ಕೆ ರೋಡಿಗೆ ಸಂಬಂಧಪಟ್ಟವ್ರ ಇರಲಿ, ಎಲ್ಲರೂ ಇರಲಿ, ಶಾಸಕರು ಇರಲಿ, ಎಲ್ಲ ನಮ್ಮಲ್ಲಿ ಇಲ್ಲಿ ಮಹಿಳೆಯರಿಗೆ ಆಗಲಿ, ಗಂಡ್ಮಕ್ಳಿಗೆ, ಹೆಣ್ಮಕ್ಳಿಗೆ ಎಲ್ರಿಗೂ ಈ ರೋಡ್ ಮಾಡಿಸಿ ಮಿಶ್ರಿಕೋಟೆಗೆ ಏನೇನು ಫೆಸಿಲಿಟಿ ಬೇಕು ಮಾಡಿಸ್ಕೊಡ್ರಿ ಪ್ಲೀಸ್, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ. ಸರ್ ನಮಸ್ಕಾರ. ನಾವು ಮಿಶ್ರಿಕೋಟೆ ಗ್ರಾಮದ ಕಾಯಂ ನಿವಾಸಿಯಾದ ಮುತ್ತು ಪಾಟೀಲ್ ಅಂತ ಮಾತಾಡೋದು. ನಮ್ಮ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗೈತಿ. ಪ್ಯಾಟಿ ಬಸವಣ್ಣನ ಗುಡಿಲಿಂತ್ರ ಹುಬ್ಬಳ್ಳಿ ಮುಖ್ಯ ರಸ್ತೆವರೆಗೂ ಸಂಪೂರ್ಣ ಹಾಳಾಗಿ ಹೋಗೈತಿ. ಹೆಂಗೆ ಹಾಳಾಗಿ ಹೋಗೈತೆ ಅಂದ್ರೆ, ಬೆಳಗ್ಗೆ ಪೊಲೀಸರು ಎಲ್ಲ ಫೈರಿಂಗಿಗೆ ಹೋಗ್ತಾರೆ, ಗಂಜಿಗಟ್ಟಿಗೆ ಹೋಗ್ಬೇಕಾದ್ರೆ ಪಾಪ ಅವರೇ ಒಂದು 5-6 ಜನ ಗಾಡಿ ಸ್ಕಿಡ್ ಆಗಿ ಬಿದ್ದಾರೆ. ಖುದ್ದು ಆ ಗಾಡಿ ಸ್ಕಿಡ್ ಆಗಿ ಬಿದ್ದಿದ್ದು ನೋಡಿ CPI ಸಾಹೇಬ್ರಾದ ಶ್ರೀ ಕೌಲುಜಿಗಿ ಸಾಹೇಬ್ರು ಏನು ಮಾಡಿದ್ರು, PWD ಇಂಜಿನಿಯರ್ಗೆ ಹೇಳಿ ಅಲ್ಲಿ ಮೊರಂ ಬಿಡಿಸಿದ್ರು. ಅಂದ್ರೆ ನಮ್ಮ ಊರಿನ ಪರಿಸ್ಥಿತಿ ಎಷ್ಟು ಕೆಟ್ಟಾಗೈತೆ ಅಂದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ನಮ್ಮ ಊರಿಗೆ ಬಂದ್ರೆ ಬಿದ್ದು ಗಾಯ ಮಾಡ್ಕೊಂಡು ನಮ್ಮ ಊರಿನವ್ರನ್ನ ಶಪಿಸ್ತಾರೆ. ಈ ಊರಾಗ ಯಾರು ಹೇಳೋರು ಕೇಳೋರು ಅದರನ್ನೇ ಇಲ್ಲಪ್ಪ, ಇಷ್ಟು ದೊಡ್ಡ ಊರು ಐತಿ. ಕಲಘಟಗಿ ಒಳಗೆ ನಮ್ಮ ಮಿಶ್ರಿಕೋಟೆ ಗ್ರಾಮ ಅತ್ಯಂತ ದೊಡ್ಡ ಗ್ರಾಮ, ಮತ್ತು ಅತ್ಯಂತ ದೊಡ್ಡ ಗ್ರಾಮ ಅಷ್ಟೇ ಅತ್ಯಂತ ದೊಡ್ಡದಾಗಿ ಹಿಂದುಳಿದೈತೆ. ಈ ಊರಾಗ ಏನೇನೋ ಅಭಿವೃದ್ಧಿ ಇಲ್ಲ, ಒಂದು ಒಳ್ಳೆಯ ರಸ್ತೆ ಇಲ್ಲ, ಒಂದು ಚರಂಡಿ ಇಲ್ಲ, ಮತ್ತು ಒಂದು ಕುಡಿ ನೀರಿಲ್ಲ. ಒಬ್ರಿಗೆ PWD ಅವ್ರನ್ನ ಕೇಳಿದ್ರೆ ಪಂಚಾಯತಿಯವ್ರ ಮೇಲೆ ಹೇಳ್ತಾರೆ. ಪಂಚಾಯತಿಯವ್ರು ಏನು ಮಾಡ್ಬೇಕು ರೀ, PWDಗೆ ಸಂಬಂಧಪಟ್ಟಂಥ ರಸ್ತೆಯನ್ನು PWD ಅವ್ರು ಮಾಡಬೇಕು. ಲಾಸ್ಟ್ ಟೈಮ್ ಜನವರಿ ತಿಂಗಳಲ್ಲಿ ಸಂತೋಷ್ ಲಾಡ್ ಸಾಹೇಬರು ಜನಸಂಪರ್ಕ ಸಭೆ ಮಾಡಿದ್ರು. ಅವತ್ತು ಕೂಡ ನಾವು ಮನವಿ ಸಲ್ಲಿಸಿದ್ವಿ, ಇಲ್ಲ ನಮ್ಮ ಗ್ರಾಮದ ಮುಖ್ಯ ರಸ್ತೆಯನ್ನು ಕಡ್ಡಾಯವಾಗಿ ತಾವು ಮಾಡಬೇಕು ಅಂತೇಳಿ. ಅವತ್ತು ಅವ್ರು ಏನು ಹೇಳಿದ್ರು, ಆಶ್ವಾಸನೆ ಕೊಟ್ಟರು, ಇಲ್ಲ ನಾನು ಮಾಡಿಸ್ತೀನಿ ಅಂತೇಳಿ. ಇಲ್ಲಿಗೆ 1 ವರ್ಷ ಆಯಿತು, ಜನವರಿ ಟು ಜನವರಿಗೆ 1 ವರ್ಷ ಆಯಿತು. ಆದರೆ ಇಲ್ಲಿವರೆಗೂ ಏನೂ ಅಭಿವೃದ್ಧಿ ಆಗಿಲ್ಲ. ನಮ್ಮ ಮಿಶ್ರಿಕೋಟೆ ಗ್ರಾಮಕ್ಕೆ ಪ್ರತಿನಿತ್ಯ ಕಾಡನಕೊಪ್ಪ, ಚಳಮಟ್ಟಿ, ಉಗ್ಗಿನಕೇರಿ, ಹಾರುಗೇರಿ, ರಾಮನಾಳ, ಗಂಜಿಗಟ್ಟಿ, ಬೊಗಣ್ಯಾರಕೊಪ್ಪ 5-6 ಹಳ್ಳಿಂತ್ರ 8 ಹಳ್ಳಿನಿಂತ್ರ ಪ್ರತಿದಿನ ದವಾಖಾನೆಗೆ, ವ್ಯಾಪಾರ ಮಾಡೋಕೆ ಮತ್ತು ಖರೀದಿ ಮಾಡೋಕೆ ಎಲ್ಲದಕ್ಕೂ ಬರ್ತಾರೆ, ಜನಗಳು ಬರ್ತಾರೆ. ಆದರೆ ಇಲ್ಲಿ ರಸ್ತೆ ಸರಿ ಇಲ್ಲ. ಇಲ್ಲಿಂತ್ರ ಕನಿಷ್ಠ 500 ಮೀಟರ್ ರಸ್ತೆ ಸಂಪೂರ್ಣ ಹಾಳಾಗೋಗೈತೆ. ಪ್ರತಿದಿನ ಧೂಳು. ಅಕ್ಕಪಕ್ಕದ ಮನೆಯವರಿಗೆಲ್ಲ ಅಸ್ತಮಾ ಬರ್ತೈತೆ, ಕೆಮ್ಮು ಬಂದೈತೆ, ಚರ್ಮ ರೋಗದ ಡಿಸೀಸ್ ಬಂದೈತೆ. ಆದರೂ ಕೂಡ ನಮ್ಮ ಯಾರು ನಾಯಕರು ಇರ್ಬೋದು ಮತ್ತು ಅಧಿಕಾರಿಗಳಿರ್ಬೋದು, ಇದ್ರ ಬಗ್ಗೆ ಅವ್ರಿಗೆ ಯಾರಿಗೂ ಅರಿವಿಲ್ಲ. ನಾವು ಸಾಕಷ್ಟು ಸಾರಿ ಮನವಿ ಮಾಡ್ಕೊಂಡಿದ್ದೀವಿ. ಖುದ್ದು ಸಂತೋಷ್ ಲಾಡ್ ಸಾಹೇಬ್ರಿಗೆ ಕೂಡ ಈ ವಿಷಯ ಗಮನಕ್ಕೆ ತೊಗೊಂಬಂದಿದ್ದೀವಿ. ಆದರೆ ಇಲ್ಲಿವರೆಗೂ ಏನೂ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಕಡ್ಡಾಯವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಈಗ ಪ್ರತಿಭಟನೆಗೂ ಅವರು ಸ್ಪಂದಿಸದೆ ಏನೂ ಮಾಡಲಿಲ್ಲ ಅಂದರೆ ಈ ವಿಷಯ ತೊಗೊಂಡು ನಾವು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಮಿಶ್ರಿಕೋಟೆ ಗ್ರಾಮದ ಪರವಾಗಿ ಮಿಶ್ರಿಕೋಟೆ ಗ್ರಾಮದ ಮೂಲಭೂತ ಸೌಲಭ್ಯಕ್ಕೋಸ್ಕರ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕ್ತೀವಿ ಅಂತೇಳಿ ಈ ಮೂಲಕ ತಮಗೆ ಹೇಳಕ್ಕೆ ಇಚ್ಛಪಡ್ತೀನಿ. ನೀವು ಯಾವತ್ತಾದರೂ ಸಚಿವ ಸಂತೋಷ್ ಲಾಡ್ ಅವರನ್ನು ಭೇಟಿಯಾಗಿ ಈ ವಿಷಯವನ್ನು ಚರ್ಚೆ ಮಾಡಿ? ಸರ್, MP ಎಲೆಕ್ಷನ್ ಮುಂಚೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಜನಸಂಪರ್ಕ ಸಭೆ ಮಾಡಿದ್ರು. ಅವಾಗ ತಾಲೂಕಲ್ಲಿ ನಡೆಯುವಂಥ ಭ್ರಷ್ಟ ಅಧಿಕಾರಿಗಳ ಬಗ್ಗೆ, ಜನಸಾಮಾನ್ಯರ ಶೋಷಣೆ ಬಗ್ಗೆ, ತಹಶೀಲ್ದಾರ್ ಆಫೀಸ್ನೊಳಗೆ ಏನೇನು ನಡೀತಾ ಇದೆ, ಎಷ್ಟು ಲಂಚಾವರ ನಡೀತಾ ಇದೆ, ಒಬ್ಬ ತಹಶೀಲ್ದಾರ ಬಿದ್ದೂರು ಮನೆಗೆ 5 ಲಕ್ಷ ರೂಪಾಯಿ 1 ಲಕ್ಷ ತಿಂತಾನೆ ಅಂತೇಳಿ ಎಲ್ಲರ ಮೇಲೂ ನಾವು ಸಾಕ್ಷಿ ಸಮೇತ ಮತ್ತು ನಮ್ಮ ಗ್ರಾಮದ ಸಮಸ್ಯೆಗಳನ್ನು ಕೂಡ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಆದರೆ ಇಲ್ಲಿವರೆಗೂ ಅವರು ಕೇಳಿದ್ದಾರೆ ಹೊರತು ಪರಿಹಾರ ಮಾಡಿಲ್ಲ. ಈಗ ಇದುವರೆಗೂ ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಬೇಕಾದಂಥ ಮೂಲ ಸೌಕರ್ಯಗಳಂತಂದ್ರೆ ಈಗ ರಸ್ತೆ ಆಗಿರ್ಬೋದು, ಚರಂಡಿಗಳಾಗಿರ್ಬೋದು, ಅಥವಾ ನೀರಿಂದಾಗಿರ್ಬೋದು, ಇವೆಲ್ಲ ವ್ಯವಸ್ಥೆಗಳನ್ನು ಸಚಿವರೇ ಮುಂದೆ ನಿಂತು ಇವತ್ತಿನ ತನಕ ಯಾವುದೋ ಸಮಸ್ಯೆಗಳನ್ನು ನಿಮ್ಮ ಬಗೆಹರಿಸಿಲ್ಲ? ಮಾಡಿಲ್ಲ ಸರ್, ಮಾಡಿಲ್ಲ. ಈಗ ಸರ್ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಏನು ಮಾಡ್ತಾರೆ,
ಬೆಂಗಳೂರ್ಲಿಂತ್ರ ಹುಬ್ಳಿಗೆ ಫ್ಲೈಟಿಗೆ ಬರ್ತಾರೆ, ಮತ್ತು ಹುಬ್ಳಿಲಿಂತ್ರ ವಾಪಸ್ ಬೆಂಗಳೂರು ಫ್ಲೈಟ್ನಾಗ ಹೋಗ್ಬಿಡ್ತಾರೆ. ರೋಡೇ ಗೊತ್ತಾಗಂಗಿಲ್ಲ ಅವ್ರಿಗೆ. ಈಗ ರಸ್ತೆ ಮೇಲೆ ಓಡಾಡಿದ್ರೆ ರಸ್ತೆ ಬಗ್ಗೆ ಗೊತ್ತಿರ್ತೈತೆ, ಅವ್ರು ಬರೇ ಫ್ಲೈಟ್ ಹೆಲಿಕಾಪ್ಟರ್. ಯಾಕಂದ್ರೆ ಅವರೆಲ್ಲ ಗಣಿದನಿಗಳು, ರಸ್ತೆ ಮೇಲೆ ಓಡಾಡೋದಿಲ್ಲ. ರಸ್ತೆ ಮೇಲೆ ಓಡಾಡೋರು ನಾವೆಲ್ಲ ಜನಸಾಮಾನ್ಯರಿಗೆ ಆ ನೋವು ಐತೆ. ಅದಕ್ಕೋಸ್ಕರ ಅವ್ರು ಗಣಿದನಿಗಳು. ಈಗ ಬೆಂಗಳೂರಿಂತ್ರ ಬಂದರೆ ಧಾರವಾಡ ಸರ್ಕ್ಯೂಟಿಗೆ ಹೋಗ್ತಾರೆ, ಹುಬ್ಳಿ ಬಂದರೆ ಹುಬ್ಳಿ ಸರ್ಕ್ಯೂಟಿಗೆ ಹೋಗ್ತಾರೆ, ಅಲ್ಲಿ ಎ ಸಿ ರೂಮಲ್ಲಿ ಕೂತ್ಕೋತಾರೆ. ಸಬ್ ಟೀಕ್ ಹೈ, ಸಬ್ ಅಚ್ಚಾ ಹೈ, ಕುಚ್ ಬಿ ನೈ, ಏನಿಲ್ಲ, ಮುಗೀತು ಇಷ್ಟ. ಇದು ಮಿಸ್ರಿಕೋಟಿ ಗ್ರಾಮಸ್ಥರ ಒಂದು ಆಕ್ರೋಶದ ನುಡಿಗಳಾಗಿವೆ. ಈ ಕೂಡಲೇ ಈ ವಿಷಯವನ್ನು ಅರಿತಿರ್ತಕ್ಕಂಥ ಸಚಿವ ಸಂತೋಷ್ ಲಾಡ್ ಅವರು ಕೂಡಲೇ ಈ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆಯನ್ನು ಬಗೆಹರಿಸಿದಾಗ ಮಾತ್ರ ಇಲ್ಲಿರ್ತಕ್ಕಂಥ ಒಂದು ಗ್ರಾಮಸ್ಥರ ಒಂದು ಕೋಪ ಶಮನಗೊಳ್ಳಬಹುದು. ಒಂದು ವೇಳೆ ಇದನ್ನು ನೆಗ್ಲೆಕ್ಟ್ ಮಾಡಿದರೆ ಸಚಿವರೇ, ನಿಮಗೆ ಮುಂಬರುವ ದಿನಗಳಲ್ಲಿ ಜನರೇ ಇಲ್ಲಿದ ಉತ್ತರ ಕೊಡ್ತಾರೆ ಅಂತನ್ನೋ ಒಂದು ವಿಚಾರವನ್ನು ಇಲ್ಲಿ ಮುಖಂಡರು ಹೇಳ್ತಾ ಇದ್ದಾರೆ. ಈ ಕೂಡಲೇ ಈ ಸಮಸ್ಯೆ ಬಗ್ಗೆ ಬಗೆಹರಿಸಿ ಅಂತೇಳಿ ನಾವು ಕೂಡ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹೈಸ್ಕೂಲು, ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಹೈಸ್ಕೂಲು ಎಲ್ಲ ಬಡವರು ಅದಾರ, ಯಾರು ಶ್ರೀಮಂತರು ಇಲ್ಲ ಇಲ್ಲೇ. ದಯಮಾಡಿ ಇದನ್ನೊಂದು ಎಲ್ಲರಿಗೂ ಪ್ರೈವೇಟ್ ಸ್ಕೂಲ್ ಬಿಟ್ಟು ನಾವು ಒಳ್ಳೇದನ್ನು ಮಾಡಬೇಕು, ಈ ರೋಡ್ ಅಭಿವೃದ್ಧಿ ಮಾಡ್ಬೇಕಂತೇಳಿ ನಮ್ಮ ಸಚಿವರಿಗೆ ನಾವು ಕೇಳ್ಕೊತೀವಿ, ಮನವಿ ಮಾಡ್ಕೊತೀವಿ. ಈ ಗ್ರಾಮ ಕುಡಿದ್ರೆ ಅಲರ್ಜಿ ಸೇರಿಬಿಟ್ಟತ್ರಿ. ಎಲ್ಲ ದವಾಖಾನೆ ನೋಡ್ರಿ ಇಲ್ಲಿ ಅದ, ಇವನ್ನೆಲ್ಲ ತೊಗೊಂಡು ಬಂದಿದ್ದು ದವಾಖಾನೆ ಅದ. ಏನು ಈಗಾದ್ರೆ ಏನಂಕ ನಮ್ಮ ಈ ವಯಸ್ಸಾದವ್ರು ಹೆಂಗೆ ಬದುಕ್ಬೇಕ್ರಿ ಇದ್ರಾಗ? ಈ ಥರ ಆದ್ರೆ ರೋಡ್ ಹೊಳ್ಳೆ ನೋಡೋಕ್ತಾ ಇರಲಿಲ್ಲ. ಎಲೆಕ್ಷನಿಗೆ ಬಂದಾಗ ಅಷ್ಟು ಬರ್ತಾರೆ, ಹೊಳ್ಳಿ ಮಕ್ಕ ತೋರ್ಸಂಗಿಲ್ಲ ಅವರು. ಮತ್ತು ರೋಡ್ನಾಗ ಇಲ್ಲಿ ಎಲೆಕ್ಷನಿಗೆ ಓಟ್ ಹಾಕಿಸ್ಕೊಂಡ್ಮೇಲೆ ನಾವು ಧೂಳ ಕೊಡು ಸಾಯಿಲಿ, ಅವರಲ್ಲೇ ಇಲ್ಲಿ ವಿಪತ್ತಿಗೆ ಈ ನಮೂನಿ ಮಾಡಿದ್ರೆ ಹೆಂಗ್ರಿ ಇದು? ತಾಲೂಕಿನಾಗ ಮಿಶ್ರಿಕೋಟಿ ಗ್ರಾಮ ಅತಿ ದೊಡ್ಡ ಗ್ರಾಮ, ಹಳ್ಳಿದು. ಇಲ್ಲಿ ತಾಯಂದ್ರಿಗೆ ಏನಾಗ್ಲಿಕ್ಕತ್ತದ, ಏಜ್ ಆದವ್ರಿಗೆ ಈ ಧೂಳದಿಂತ್ರ ಡಸ್ಟ್ ಅಲರ್ಜಿ ಆಗ್ಲಿಕ್ಕತ್ತದ. ಆ್ಯಕ್ಚುಲಿ ಇದು ನಾವೀಗ ಸುಚಿರಾಯು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದೇವಿ. ಅವ್ರಿಗೆ ಡಸ್ಟ್ ಅಲರ್ಜಿ ಆಗ್ಲಿಕ್ಕತ್ತದ, ಅವ್ರಿಗೆ ಒಟ್ಟು ಕಂಟಿನ್ಯೂ ಮಾಸ್ಕ್ ಹಾಕೋಬೇಕು. ಈ ರೀತಿ ವ್ಯವಸ್ಥೆ ಅದ. ಇದಕ್ಕೆ ರೋಡಿಗೆ ಸಂಬಂಧಪಟ್ಟವ್ರ ಇರಲಿ, ಎಲ್ಲರೂ ಇರಲಿ, ಶಾಸಕರು ಇರಲಿ, ಎಲ್ಲ ನಮ್ಮಲ್ಲಿ ಇಲ್ಲಿ ಮಹಿಳೆಯರಿಗೆ ಆಗಲಿ, ಗಂಡ್ಮಕ್ಳಿಗೆ, ಹೆಣ್ಮಕ್ಳಿಗೆ ಎಲ್ರಿಗೂ ಈ ರೋಡ್ ಮಾಡಿಸಿ ಮಿಶ್ರಿಕೋಟಿಗೆ ಏನೇನು ಫೆಸಿಲಿಟಿ ಬೇಕು ಮಾಡಿಸ್ಕೊಡ್ರಿ ಪ್ಲೀಸ್, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ. ಸರ್ ನಮಸ್ಕಾರ. ನಾವು ಮಿಶ್ರಿಕೋಟಿ ಗ್ರಾಮದ ಕಾಯಂ ನಿವಾಸಿಯಾದ ಮುತ್ತು ಪಾಟೀಲ್ ಅಂತ ಮಾತಾಡೋದು. ನಮ್ಮ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿತ್ತು. ಪ್ಯಾಟಿ ಬಸವಣ್ಣನ ಗುಡಿಲಿಂತ್ರ ಹುಬ್ಬಳ್ಳಿ ಮುಖ್ಯ ರಸ್ತೆವರೆಗೂ ಸಂಪೂರ್ಣ ಹಾಳಾಗಿ ಹೋಗಿತ್ತು. ಹೆಂಗೆ ಹಾಳಾಗಿ ಹೋಗಿತ್ತು ಅಂದ್ರೆ, ಬೆಳಗ್ಗೆ ಪೊಲೀಸರು ಎಲ್ಲ ಫೈರಿಂಗಿಗೆ ಹೋಗ್ತಾರೆ, ಗಂಜಿಗಟ್ಟಿಗೆ ಹೋಗ್ಬೇಕಾದ್ರೆ ಪಾಪ ಅವರೇ ಒಂದು 5-6 ಜನ ಗಾಡಿ ಸ್ಕಿಡ್ ಆಗಿ ಬಿದ್ದಾರೆ. ಖುದ್ದು ಆ ಗಾಡಿ ಸ್ಕಿಡ್ ಆಗಿ ಬಿದ್ದಿದ್ದು ನೋಡಿ CPI ಸಾಹೇಬ್ರಾದ ಶ್ರೀ ಕೌಲುಜಿಗಿ ಸಾಹೇಬ್ರು ಏನು ಮಾಡಿದ್ರು, PWD ಇಂಜಿನಿಯರ್ಗೆ ಹೇಳಿ ಅಲ್ಲಿ ಮೊರಂ ಬಿಡಿಸಿದ್ರು. ಅಂದ್ರೆ ನಮ್ಮ ಊರಿನ ಪರಿಸ್ಥಿತಿ ಎಷ್ಟು ಕೆಟ್ಟಾಗೈತೆ ಅಂದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ನಮ್ಮ ಊರಿಗೆ ಬಂದ್ರೆ ಬಿದ್ದು ಗಾಯ ಮಾಡ್ಕೊಂಡು ನಮ್ಮ ಊರಿನವ್ರನ್ನ ಶಪಿಸ್ತಾರೆ. ಈ ಊರಾಗ ಯಾರು ಹೇಳೋರು ಕೇಳೋರು ಅದರನ್ನೇ ಇಲ್ಲಪ್ಪ, ಇಷ್ಟು ದೊಡ್ಡ ಊರು ಐತಿ. ಕಲ್ಗಟ್ಟಿಗೆ ಒಳಗೆ ನಮ್ಮ ಮಿಶ್ರಿಕೋಟಿ ಗ್ರಾಮ ಅತ್ಯಂತ ದೊಡ್ಡ ಗ್ರಾಮ, ಮತ್ತು ಅತ್ಯಂತ ದೊಡ್ಡ ಗ್ರಾಮ ಅಷ್ಟೇ ಅತ್ಯಂತ ದೊಡ್ಡದಾಗಿ ಹಿಂದುಳಿದೈತೆ. ಈ ಊರಾಗ ಏನೇನೋ ಅಭಿವೃದ್ಧಿ ಇಲ್ಲ, ಒಂದು ಒಳ್ಳೆಯ ರಸ್ತೆ ಇಲ್ಲ, ಒಂದು ಚರಂಡಿ ಇಲ್ಲ, ಮತ್ತು ಒಂದು ಕುಡಿ ನೀರಿಲ್ಲ. ಒಬ್ರಿಗೆ PWD ಅವ್ರನ್ನ ಕೇಳಿದ್ರೆ ಪಂಚಾಯತಿಯವ್ರ ಮೇಲೆ ಹೇಳ್ತಾರೆ. ಪಂಚಾಯತಿಯವ್ರು ಏನು ಮಾಡ್ಬೇಕು ರೀ, PWD ಸಂಬಂಧಪಟ್ಟಂಥ ರಸ್ತೆಯನ್ನು PWD ಅವ್ರು ಮಾಡಬೇಕು. ಲಾಸ್ಟ್ ಟೈಮ್ ಜನವರಿ ತಿಂಗಳಲ್ಲಿ ಸಂತೋಷ್ ಲಾಡ್ ಸಾಹೇಬರು ಜನಸಂಪರ್ಕ ಸಭೆ ಮಾಡಿದ್ರು. ಅವತ್ತು ಕೂಡ ನಾವು ಮನವಿ ಸಲ್ಲಿಸಿದ್ವಿ, ಇಲ್ಲ ನಮ್ಮ ಗ್ರಾಮದ ಮುಖ್ಯ ರಸ್ತೆಯನ್ನು ಕಡ್ಡಾಯವಾಗಿ ತಾವು ಮಾಡಬೇಕು ಅಂತೇಳಿ. ಅವತ್ತು ಅವ್ರು ಏನು ಹೇಳಿದ್ರು, ಆಶ್ವಾಸನೆ ಕೊಟ್ಟರು, ಇಲ್ಲ ನಾನು ಮಾಡಿಸ್ತೀನಿ ಅಂತೇಳಿ. ಇಲ್ಲಿಗೆ 1 ವರ್ಷ ಆಯಿತು, ಜನವರಿ ಟು ಜನವರಿಗೆ 1 ವರ್ಷ ಆಯಿತು. ಆದರೆ ಇಲ್ಲಿವರೆಗೂ ಏನೂ ಅಭಿವೃದ್ಧಿ ಆಗಿಲ್ಲ. ನಮ್ಮ ಮಿಶ್ರಿಕೋಟಿ ಗ್ರಾಮಕ್ಕೆ ಪ್ರತಿನಿತ್ಯ ಕಾಡನಕೊಪ್ಪ, ಚಳಮಟ್ಟಿ, ಉಗ್ಗಿನಕೇರಿ, ಹಾರುಗೇರಿ, ರಾಮನಾಳ, ಗಂಜಿಗಟ್ಟಿ, ಬೊಗಣ್ಯಾರಕೊಪ್ಪ 5-6 ಹಳ್ಳಿಂತ್ರ 8 ಹಳ್ಳಿಂತ್ರ ಪ್ರತಿದಿನ ದವಾಖಾನೆಗೆ, ವ್ಯಾಪಾರ ಮಾಡೋಕೆ ಮತ್ತು ಖರೀದಿ ಮಾಡೋಕೆ ಎಲ್ಲದಕ್ಕೂ ಬರ್ತಾರೆ, ಜನಗಳು ಬರ್ತಾರೆ. ಆದರೆ ಇಲ್ಲಿ ರಸ್ತೆ ಸರಿ ಇಲ್ಲ. ಇಲ್ಲಿಂತ್ರ ಕನಿಷ್ಠ 500 ಮೀಟರ್ ರಸ್ತೆ ಸಂಪೂರ್ಣ ಹಾಳಾಗೋಗೈತೆ. ಪ್ರತಿದಿನ ಧೂಳು. ಅಕ್ಕಪಕ್ಕದ ಮನೆಯವರಿಗೆಲ್ಲ ಅಸ್ತಮ ಬರ್ತೈತೆ, ಕೆಮ್ಮು ಬಂದೈತೆ, ಚರ್ಮ ರೋಗದ ಡಿಸೀಸ್ ಬಂದೈತೆ. ಆದರೂ ಕೂಡ ನಮ್ಮ ಯಾರು ನಾಯಕರಿರ್ಬೋದು ಮತ್ತು ಅಧಿಕಾರಿಗಳಿರ್ಬೋದು, ಇದ್ರ ಬಗ್ಗೆ ಅವ್ರಿಗೆ ಯಾರಿಗೂ ಅರಿವಿಲ್ಲ. ನಾವು ಸಾಕಷ್ಟು ಸಾರಿ ಮನವಿ ಮಾಡ್ಕೊಂಡಿದ್ದೀವಿ. ಖುದ್ದು ಸಂತೋಷ್ ಲಾಡ್ ಸಾಹೇಬ್ರಿಗೆ ಕೂಡ ಈ ವಿಷಯ ಗಮನಕ್ಕೆ ತೊಗೊಂಬಂದಿದ್ವಿ. ಆದರೆ ಇಲ್ಲಿವರೆಗೂ ಏನೂ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಕಡ್ಡಾಯವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಈಗ ಪ್ರತಿಭಟನೆಗೂ ಅವರು ಸ್ಪಂದಿಸದೆ ಏನೂ ಮಾಡಲಿಲ್ಲ ಅಂದರೆ ಈ ವಿಷಯ ತೊಗೊಂಡು ನಾವು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಮಿಶ್ರಿಕೋಟಿ ಗ್ರಾಮದ ಪರವಾಗಿ ಮಿಶ್ರಿಕೋಟಿ ಗ್ರಾಮದ ಮೂಲಭೂತ ಸೌಲಭ್ಯಕ್ಕೋಸ್ಕರ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕ್ತೀವಿ ಅಂತೇಳಿ ಈ ಮೂಲಕ ತಮಗೆ ಹೇಳಕ್ಕೆ ಇಚ್ಛಪಡ್ತೀನಿ. ನೀವು ಯಾವತ್ತಾದರೂ ಸಚಿವ ಸಂತೋಷ್ ಲಾಡ್ ಅವ್ರನ್ನ ಭೇಟಿಯಾಗಿ ಈ ವಿಷಯವನ್ನು ಚರ್ಚೆ ಮಾಡಿ? ಸರ್, MP ಎಲೆಕ್ಷನ್ ಮುಂಚೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಜನಸಂಪರ್ಕ ಸಭೆ ಮಾಡಿದ್ರು. ಅವಾಗ ತಾಲೂಕಲ್ಲಿ ನಡೆಯುವಂಥ ಭ್ರಷ್ಟ ಅಧಿಕಾರಿಗಳ ಬಗ್ಗೆ, ಜನಸಾಮಾನ್ಯರ ಶೋಷಣೆ ಬಗ್ಗೆ, ತಹಶೀಲ್ದಾರ್ ಆಫೀಸ್ನೊಳಗೆ ಏನೇನು ನಡೀತಾ ಇದೆ, ಎಷ್ಟು ಲಂಚಾವರ ನಡೀತಾ ಇದೆ, ಒಬ್ಬ ತಹಶೀಲ್ದಾರ ಬಿದ್ದೂರು ಮನೆಗೆ 5 ಲಕ್ಷ ರೂಪಾಯಿ 1 ಲಕ್ಷ ತಿಂತಾನೆ ಅಂತೇಳಿ ಎಲ್ಲರ ಮೇಲೂ ನಾವು ಸಾಕ್ಷಿ ಸಮೇತ ಮತ್ತು ನಮ್ಮ ಗ್ರಾಮದ ಸಮಸ್ಯೆಗಳನ್ನು ಕೂಡ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಆದರೆ ಇಲ್ಲಿವರೆಗೂ ಅವರು ಕೇಳಿದ್ದಾರೆ ಹೊರತು ಪರಿಹಾರ ಮಾಡಿಲ್ಲ. ಈಗ ಇದುವರೆಗೂ ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಬೇಕಾದಂಥ ಮೂಲ ಸೌಕರ್ಯಗಳಂತಂದ್ರೆ, ಈಗ ರಸ್ತೆ ಆಗಿರ್ಬೋದು, ಚರಂಡಿಗಳಾಗಿರ್ಬೋದು, ಅಥವಾ ನೀರಿಂದಾಗಿರ್ಬೋದು, ಇವೆಲ್ಲ ವ್ಯವಸ್ಥೆಗಳನ್ನು ಸಚಿವರೇ ಮುಂದೆ ನಿಂತು ಇವತ್ತಿನ ತನಕ ಯಾವುದೋ ಸಮಸ್ಯೆಗಳನ್ನು ನಿಮ್ಮ ಬಗೆಹರಿಸಿಲ್ಲ? ಮಾಡಿಲ್ಲ ಸರ್, ಮಾಡಿಲ್ಲ. ಈಗ ಸರ್ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಏನು ಮಾಡ್ತಾರೆ,
ಬೆಂಗಳೂರ್ಲಿಂತ್ರ ಹುಬ್ಳಿಗೆ ಫ್ಲೈಟಿಗೆ ಬರ್ತಾರೆ, ಮತ್ತು ಹುಬ್ಳಿಲಿಂತ್ರ ವಾಪಸ್ ಬೆಂಗಳೂರು ಫ್ಲೈಟ್ನಿಗೆ ಹೋಗ್ಬಿಡ್ತಾರೆ. ರೋಡೇ ಗೊತ್ತಾಗಂಗಿಲ್ಲ ಅವ್ರಿಗೆ. ಈಗ ರಸ್ತೆ ಮೇಲೆ ಓಡಾಡಿದ್ರೆ ರಸ್ತೆ ಬಗ್ಗೆ ಗೊತ್ತಿರ್ತೈತೆ, ಅವ್ರು ಬರೇ ಫ್ಲೈಟ್ ಹೆಲಿಕಾಪ್ಟರ್. ಯಾಕಂದ್ರೆ ಅವರೆಲ್ಲ ಗಣಿದನಿಗಳು, ರಸ್ತೆ ಮೇಲೆ ಓಡಾಡೋದಿಲ್ಲ. ರಸ್ತೆ ಮೇಲೆ ಓಡಾಡೋರು ನಾವೆಲ್ಲ ಜನಸಾಮಾನ್ಯರು, ಜನಸಾಮಾನ್ಯರಿಗೆ ಆ ನೋವು ಐತೆ. ಅದಕ್ಕೋಸ್ಕರ ಅವ್ರು ಗಣಿದನಿಗಳು. ಈಗ ಬೆಂಗಳೂರಿಂತ್ರ ಬಂದರೆ ಧಾರವಾಡ ಸರ್ಕ್ಯೂಟಿಗೆ ಹೋಗ್ತಾರೆ, ಹುಬ್ಳಿ ಬಂದರೆ ಹುಬ್ಳಿ ಸರ್ಕ್ಯೂಟಿಗೆ ಹೋಗ್ತಾರೆ, ಅಲ್ಲಿ ಎ ಸಿ ರೂಮಲ್ಲಿ ಕೂತ್ಕೋತಾರೆ. ಸಬ್ ಟೀಕ್ ಹೈ, ಸಬ್ ಅಚ್ಚಾ ಹೈ, ಕುಚ್ ಬಿ ನಹಿ, ಏನಿಲ್ಲ, ಮುಗೀತು ಇಷ್ಟ. ಇದು ಮಿಸ್ರಿಕೋಟಿ ಗ್ರಾಮಸ್ಥರ ಒಂದು ಆಕ್ರೋಶದ ನುಡಿಗಳಾಗಿವೆ. ಈ ಕೂಡಲೇ ಈ ವಿಷಯವನ್ನು ಅರಿತಿರ್ತಕ್ಕಂಥ ಸಚಿವ ಸಂತೋಷ್ ಲಾಡ್ ಅವರು ಕೂಡಲೇ ಈ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆಯನ್ನು ಬಗೆಹರಿಸಿದಾಗ ಮಾತ್ರ ಇಲ್ಲಿರ್ತಕ್ಕಂಥ ಒಂದು ಗ್ರಾಮಸ್ಥರ ಒಂದು ಕೋಪ ಶಮನಗೊಳ್ಳಬಹುದು. ಒಂದು ವೇಳೆ ಇದನ್ನು ನೆಗ್ಲೆಕ್ಟ್ ಮಾಡಿದರೆ ಸಚಿವರೇ, ನಿಮಗೆ ಮುಂಬರುವ ದಿನಗಳಲ್ಲಿ ಜನರೇ ಇಲ್ಲಿದ ಉತ್ತರ ಕೊಡ್ತಾರೆ ಅಂತನ್ನೋ ಒಂದು ವಿಚಾರವನ್ನು ಇಲ್ಲಿ ಮುಖಂಡರು ಹೇಳ್ತಾ ಇದ್ದಾರೆ. ಈ ಕೂಡಲೇ ಈ ಸಮಸ್ಯೆ ಬಗ್ಗೆ ಬಗೆಹರಿಸಿ ಅಂತೇಳಿ ನಾವು ಕೂಡ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ರಾಜು ದಖನಿ, ಪವರ್ ಸಿಟಿ ನ್ಯೂಸ್, ಹುಬ್ಬಳ್ಳಿ. ನೀವು ನೋಡುತ್ತಿದ್ದೀರಾ ಪವರ್ ಸಿಟಿ ನ್ಯೂಸ್ ಕನ್ನಡ, ಸತ್ಯ ಸದಾಕಾಲ.